ಶಮ್ಯ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅನ್ಕೊಂಡ್ರ? ಹೌದು, ಆದ್ರೆ ಪರ್ಮನೆಂಟ್ ಆಗಲ್ಲ, ಕ್ಯಾಂಪಿಗೆ ಹೋಗ್ತಿದ್ದಾಳೆ. ಹಬ್ಬ ಆಗಿದ್ರಿಂದ ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ದೆ ಅಮ್ಮ ಜೋರಾಗೆ ಪೂಜೆ ಮಾಡಿದ್ರು. ನನ್ ತಂಗಿ ಎಂತ ಬುದ್ಧಿವಂತಲು ಅಂದ್ರೆ ಲಗೇಜ್ ನ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಅದನ್ನ ಕೊಡೋಕೆ ಅಂತ ನನ್ ಮತ್ತೆ ಕಾಲೇಜ್ ಹತ್ರ ಹೋಗೋಂಗಾಯ್ತು. ಪಾಪ ಇವಳಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ ಮನ್ಸೇ ಆಗ್ತಾ ಇಲ್ಲ. ಎಷ್ಟು ಬೇಜಾರಾಗಿದ್ದಾಳೆ ನೋಡಿ. ನಂಗಂತೂ ಫುಲ್ ಖುಷಿ ಆಗ್ತಾ ಇದೆ, ನೆಮ್ಮದಿಯಾಗಿರ್ಬೋದು ಅಂತ. ಆದ್ರೆ ಸ್ವಲ್ಪ ಬೇಜಾರು ಇದೆ. ಓಕೆ, ಈಗ ನವರಾತ್ರಿಯ 2ನೇ ದಿನಕ್ಕೆ ರೆಡಿ ಆಗೋಣ. ಇವತ್ತು ರೆಡ್ ಕಲರ್ ಸ್ಯಾರಿ ಹಾಕೊಂಡು ರೆಡಿ ಆಗ್ತಾ ಇದೀನಿ. ಸೀರೆ ಉಟ್ಕೊಂಡಾಯ್ತು, ಸ್ವಲ್ಪ ಮೇಕಪ್ ಮಾಡ್ಕೊಂಡು ಆಯ್ತು. ನೆಕ್ಸ್ಟ್ ವಿಚ್ ಇಸ್ ಕಂಪಲ್ಸರಿ ಜ್ಯುವೆಲರೀಸ್. ಈ ಸೀರೆಗೆ ಈ ಸೆಟ್ ಅಂತೂ ಸೂಪರ್ ಆಗಿ ಸೆಟ್ ಆಗ್ತಾ ಇತ್ತು. ನಾನು ಆಕ್ಚುಲಿ ಫಸ್ಟ್ ಟೈಮ್ ಈ ಸೀರೆನ ಉಟ್ಕೋತಾ ಇರೋದು, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು. ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ. ನಮ್ಮ ಹೆಣ್ಮಕ್ಳಿಗೆ ನಮ್ಗೆ ಅಂತ ತಗೊಳ್ಳೋ ಸೀರೆಗಿಂತ ಅಮ್ಮನ ಸೀರೆ ತಗೊಂಡು ಹಾಕೊಳ್ಳೋದ್ರಲ್ಲಿ ಏನೋ ಒಂಥರ ಖುಷಿ ಮತ್ತೆ ಎಮೋಷನ್ ಕೂಡ. ನೆಕ್ಸ್ಟ್ ಈ ಸೀರೆಗೆ ಮ್ಯಾಚಿಂಗ್ ಆಗಿ ರೆಡ್ ಕಲರ್ ಬಳೆ ಹಾಕೋತಾ ಇದ್ದೀನಿ. ಬೊಟ್ಟಿಟ್ಟಿಲ್ಲ ಅಂದ್ರೆ ಚೆನ್ನಾಗಿ ಕಾಣ್ತೀನ? ನೋ ವೇ. ಜೊತೆಗೆ ಸ್ವಲ್ಪ ಕುಂಕುಮ ಕೂಡ ಇಟ್ಕೊಂಡೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೇರ್ ಸ್ಟೈಲ್. ಈ ತರ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಮಲ್ಲಿಗೆ ಹೂವು. ಸೊ ಇದಾಗಿತ್ತು ನನ್ನ ಫೈನಲ್ ಲುಕ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.